ಕ್ಷಮಿಸಿ ಬಾಬಾ. ಹಾಗಿದ್ರೆ ತಪ್ಪಾಗಿದೆ ನಿನ್ನಿಂದ. ಹೌದು ಬಾಬಾ, ನಿಮ್ಮ ಮಾತನ್ನು ಸರಿಯಾಗಿ ಪಾಲಿಸ್ಲಿಲ್ಲ, ಅದಕ್ಕೆ ತಕ್ಕ ಶಿಕ್ಷೆನೂ ಆಯಿತು. ನನ್ನ ನಮ್ದವ್ರಿಗೆ ಶಿಕ್ಷೆನಾ? ಯಾರಿಂದ? ಬಲಿ ಹಾಕ್ಬಿಡ್ತೀನಿ. ಕರ್ಣ ಮನೆಯಿಂದ ಹೊರಗೆ ಬಂದ, ನೀವು ಮನೆಯಿಂದ ಯಾರು ಹೊರಗೆ ಬರಬಾರ್ದು ಅಂದಿದ್ರಿ. ಪ್ರಾಣ ಹೋಗೇ ಬಿಡ್ತಿತ್ತು ನಮ್ಮ ಕರ್ಣಂದು. ನಿಮ್ಮ ಆಶೀರ್ವಾದನೋ ನೀವು ಮನೇಲಿ ಮಾಡಿದ ಪೂಜೆಯಿಂದನೋ ಏನೋ ಕರ್ಣ ಉಳ್ಕೊಂಡ. ಮುಂದೇನು ಮಾಡೋದು ಬಾಬಾ? ಹೀಗೆಲ್ಲ ಪದೇ ಪದೇ ಆಗ್ತಿದ್ರೆ ಮನೇಲಿ ನೆಮ್ಮದಿ ಇರುತ್ತಾ? ಭಯದಲ್ಲೇ ಬದುಕಬೇಕಾಗತ್ತೆ. ಏನಾದರೂ ಪರಿಹಾರ ಹೇಳಿ ಬಾಬಾ. ಅವಳು ಯುದ್ಧ ಶುರು ಮಾಡಿದ್ದಾಳೆ, ಪ್ರತೀಕಾರದ ಯುದ್ಧ. ಬಾಬಾ, ಅವಳು ನಿಮ್ಮ ಮನೆ ಹತ್ರ ಬಂದಿರೋದು ಸೇಡ್ ತೀರಿಸ್ಕೊಳಕ್ಕೆ. ರುದ್ರ, ನೀನು ನಾಗರಾಜನ್ ಕೊಂದು ಬಂದಿದ್ದಕ್ಕೆ ಪ್ರತಿಕಾರವಾಗಿ ನಿನ್ನ ವಂಶನ ನಾಶ ಮಾಡೋದಕ್ಕೆ ಹಠ ತೊಟ್ಟು ನಿಂತಿದ್ದಾಳೆ. ರಾಮನ್ ಬಾಣದಿಂದ ತಪ್ಪಿಸ್ಕೋಬಹುದು, ಆದ್ರೆ ನಾಗನ ಸೇಡಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋ ಮಾತಿದೆ. ಅದು ಅಲ್ಲದೆ ನೀವೆಲ್ಲ ಸಾಮಾನ್ಯ ಮನುಷ್ಯರು. ನಾಗರಾಜನ್ನ ಕೊಂದಿದ್ದು ನಾನು, ತಪ್ಪಾಗಿರೋದು ನನ್ನಿಂದ. ಅದಕ್ಕೆ ನನ್ನ ಇಡೀ ವಂಶ ಶಿಕ್ಷೆ ಅನುಭವಿಸೋದು ಬೇಡ. ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ, ಅವಳ ಸೇಡ್ನಿಂದ ನಮ್ಮನ್ನ ಬಚಾವ್ ಮಾಡಿ ಬಾಬಾ. ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಹೇಳಿ ಬಾಬಾ, ಏನಾದರೂ ಪರಿಹಾರನ? ನೀವೇ ದಿಕ್ಕು ನಮ್ಗೀಗ, ನಿಮ್ಮನ್ನೇ ನಂಬಿದ್ದೀನಿ. ರುದ್ರ, ಎಲ್ಲವುದಕ್ಕಿಂತ ನಂಬಿಕೆ ಮುಖ್ಯ. ಜೈ ಮಹಾಕಾಲ. ಏನಾಗಿದೆ ನಿಮಗೆ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದು ಬುಕ್ ಓದ್ತಾ ಇದ್ದೆ. ಅಲ್ಲ ರೀ, ಕರೆಂಟ್ ಇದೆ, ಕಳ್ಳರ ಥರ ಟಾರ್ಚ್ ಇಟ್ಕೊಂಡು ಯಾಕೆ ಓದ್ತಾ ಇದ್ದೀರಾ? ಹೇಮ, ಲೈಟ್ ಹಾಕಿದ್ರೆ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಹೌದು ರೀ, ನಮ್ಮದು ತುಂಬ ಪುಟ್ಟ ಮನೆ. ಈ ರೂಮಲ್ಲಿ ದೀಪ ಹಾಕ್ಬಿಟ್ರೆ ಎಲ್ಲರೂ ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಲ್ವಾ? ನೀವು ತಕ್ಷಕವನಕ್ಕೆ ಹೋಗಿ ಬಂದಮೇಲೆ ನೀವು ಮೊದಲಿನ ಹಾಗಿಲ್ಲ, ಏನೋ ವ್ಯತ್ಯಾಸ ಆಗಿದೆ. ಏನಾಯ್ತು ಅಂತ ಹೇಳಿ. ಯಾಕೆ ಹೀಗಾಡ್ತಾ ಇದ್ದೀರಾ? ನನ್ನ ಹತ್ರ ಹೇಳೋಕ್ಕಾಗದೇ ಇರೋಂಥ ಕಷ್ಟ ಏನು ಬಂದಿದೆ? ನನಗೇನು ಆಗಿಲ್ಲ ಹೇಮ,
ಆದರೆ ನಿನಗೆ ನನ್ನ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ನೀನು ಯೋಚನೆ ಮಾಡುವಂಥದ್ದೇನಿಲ್ಲ. ನಡಿ, ಓದೋದಕ್ಕೆ ಇನ್ನೂ ಇದೆ, ಬೆಳಿಗ್ಗೆ ಓದ್ತೀನಿ. ನಡಿ.